ಸ್ನೇಹಿತರೆ, ವೆಲ್ಕಮ್ ಟು SSC GD PYQ ಸೀರೀಸ್ ಲೆಕ್ಚರ್ ನಂಬರ್ 2. ನೆನ್ನೆ ಲೆಕ್ಚರ್ ನಂಬರ್ 1 ಅಪ್ಲೋಡ್ ಮಾಡಿದೆ. ಐ ಥಿಂಕ್ ಎಲ್ಲರೂ ಯೂಸ್ಫುಲ್ ಮಾಡ್ಕೊಂಡಿದ್ದೀರಾ. ಸೇಮ್ ಅದೇ ಥರನೇ ಈ ಲೆಕ್ಚರಲ್ಲೂ 10 ಕ್ವಶನ್ಸ್ ಇರುತ್ತೆ, 5 ಬೇಸಿಕ್ಕು ಮತ್ತು 5 ಅಡ್ವಾನ್ಸು. ಆ್ಯಸ್ ವಿ ನೋ ವಿ ವಿಲ್ ಗೋ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಕ್ವಶನ್. SSC GDನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಎಲ್ಲ ಕ್ವಶನ್ಸು ಬೇಸಿಕಲ್ಲೇ ಇರುತ್ತೆ, ಯಾವುದೇ ಥರ ಅಡ್ವಾನ್ಸ್ ಕ್ವಶನ್ನ ಫಾಲೋ ಮಾಡಲ್ಲ. ಸೊ ನಾವು ಅಡ್ವಾನ್ಸಿಂದ ಬೇಸಿಕ್ಕಾಗಿ ಎಲ್ಲ ಕ್ವಶನ್ಸ್ನು ನೋಡೋಣ, ಓಕೆನಾ? ಸೊ ನೆಕ್ಸ್ಟ್ coming to the question, under which amendment of the Constitution of India was the right to property removed from the list of the fundamental rights? ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದೆ ಫಂಡಮೆಂಟಲ್ ರೈಟ್ಸು ಥರ್ಡ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ ಅಂತ. ಮುಂಚೆ ನಮಗೆ 7 ಫಂಡಮೆಂಟಲ್ ರೈಟ್ಸ್ ಇತ್ತು, ಆದರೆ ಅಟ್ ಪ್ರೆಸೆಂಟ್ ವಿ ಹ್ಯಾವ್ ಓನ್ಲಿ 6 ಫಂಡಮೆಂಟಲ್ ರೈಟ್ಸ್. ಒಂದು ಯಾವುದಂದರೆ ರೈಟ್ ಟು ಪ್ರಾಪರ್ಟಿನ ರಿಮೂವ್ ಮಾಡಿದರು. ರೈಟ್ ಟು ಪ್ರಾಪರ್ಟಿನ ಫಂಡಮೆಂಟಲ್ ರೈಟ್ಸಿಂದ ರಿಮೂವ್ ಮಾಡಿ ಅಂಡರ್ ಆರ್ಟಿಕಲ್ 300A ಅಲ್ಲಿ ಲೀಗಲ್ ರೈಟ್ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದರು. ಲೀಗಲ್ ರೈಟ್ ಇದು ಯಾವ ಒಂದು ಅಮೆಂಡ್ಮೆಂಟಲ್ಲಿ ಅಪ್ಪ ಅಂತಂದರೆ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978, ಓಕೆನಾ? ಸೊ ಈ ಕ್ವಶನ್ಗೆ ಯಾವ್ದು ಆನ್ಸರ್ ಆಗುತ್ತೆ? 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬೇರೆ ಆಪ್ಷನ್ ನೋಡಿದಾಗ 42nd ಅಮೆಂಡ್ಮೆಂಟ್ ಆ್ಯಕ್ಟ್ನ ಏನಂತ ಕರಿತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟು 52nd ಅಮೆಂಡ್ಮೆಂಟ್ ಯಾವುದಕ್ಕೆ ರಿಲೇಟೆಡು ಆ್ಯಂಟಿ ಡಿಫೆಕ್ಷನ್ ಲಾ. ಯಾವ್ದು ಮೆನ್ಷನ್ ಆಗಿದೆ? 10th ಶೆಡ್ಯೂಲಲ್ಲಿ. ಆ್ಯಂಟಿ ಡಿಫೆಕ್ಷನ್ ಲಾ ಅಂದರೆ ಈಗ ಒಬ್ಬ ಪೊಲಿಟಿಷಿಯನು ಒಂದು ಪಾರ್ಟಿನ ಬೇರೆ ಪಾರ್ಟಿಗೆ ಚೇಂಜ್ ಮಾಡ್ತಿದ್ರೆ ಅಥವಾ ಅವ್ರ ಪಾರ್ಟಿ ರೂಲ್ಸ್ನ ಅವ್ರು ಏನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅವ್ರ ಮೇಲೆ ಆ್ಯಂಟಿ ಡಿಫೆಕ್ಷನ್ ಲಾ ಕೇಸಸ್ಸು ಫೈಲ್ ಮಾಡ್ಬೋದು, ಓಕೆನಾ? ಇದು ಎಲ್ಲಿ ಮೆನ್ಷನ್ ಆಗಿದೆ? 10th ಶೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟು 61st ಅಮೆಂಡ್ಮೆಂಟು, ಇದು ತುಂಬ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾರೆ. ಏನಪ್ಪ ಅಂದರೆ ಈ ಅಮೆಂಡ್ಮೆಂಟಲ್ಲಿ ನಮ್ಮ ವೋಟಿಂಗ್ ಏಜ್ನ 21 ಇಯರ್ಸಿಂದ 18 ಇಯರ್ಸ್ಗೆ ರೆಡ್ಯೂಸ್ ಮಾಡ್ತಾರೆ. ಯಾವ ಒಂದು ಇಯರಲ್ಲಿ ಮಾಡ್ತಾರೆ ಅಂದರೆ 1989ಅಲ್ಲಿ. ಸೊ ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು 61st ಅಮೆಂಡ್ಮೆಂಟ್. ನೆಕ್ಸ್ಟ್ ಕ್ವಶನ್, ವಿಚ್ 5-year ಪ್ಲಾನ್ ಏಮ್ಡ್ ಅಟ್ ಅಚೀವಿಂಗ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಏಮ್ಡ್ ಅಟ್ ಗ್ರೋತ್ ವಿತ್ ಸ್ಟೆಬಿಲಿಟಿ? ನಾನು ಮುಂಚೆನೇ ಹೇಳಿದೆ, ನೆನ್ನೆ ಕ್ಲಾಸಲ್ಲಿ ನಾನು 3rd 5-year ಪ್ಲಾನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. 3rd 5-year ಮೇಲೆ ಏನರ ಮೇಲೆ ಫೋಕಸ್ ಮಾಡುತ್ತೆ? ಸೆಲ್ಫ್ ರಿಲಯಂಟ್. ಹಾಗಾದರೆ 4th 5-year ಪ್ಲಾನ್ ಏನರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಗ್ರೋತ್ ವಿತ್ ಸ್ಟೆಬಿಲಿಟಿ, ಓಕೆನಾ? ಸೊ ಈ ಒಂದು ಕ್ವಶನ್ಗೆ ಯಾವ್ದು ಆನ್ಸರ್ ಆಗುತ್ತೆ? 4th 5-year ಪ್ಲ್ಯಾನ್. ಯಾವಾಗ ಈ ಒಂದು ಪ್ಲ್ಯಾನ್ ಆಗಿರೋ ಟೈಮ್ ಫ್ರೇಮ್ ಅಂತಂದರೆ 1969ಇಂದ 1974ವರೆಗೆ. ಈ 4th 5-year ಪ್ಲ್ಯಾನಲ್ಲಿ ಏನೇನು ಥಿಂಗ್ಸ್ ಆಯ್ತು ಅಂದರೆ 1969ಅಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗುತ್ತೆ, 14 ಬ್ಯಾಂಕ್ಸ್ ನ್ಯಾಷನಲೈಸೇಷನ್ ಆಗುತ್ತೆ. ಆಮೇಲೆ 1974ಅಲ್ಲಿ ಲಾಫಿಂಗ್ ಬುದ್ಧ, ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಲಾಫಿಂಗ್ ಬುದ್ಧ ಎಕ್ಸ್ಪೆರಿಮೆಂಟ್ ಟೇಕ್ ಆಫ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ಈ ಬೇರೆ ಆಪ್ಷನ್ಸ್ ನೋಡಿದ್ರೆ 2nd 5-year ಪ್ಲ್ಯಾನ್ ಟೈಮ್ ಫ್ರೇಮು 1956 to 1961 ಬೇಸ್ಡ್ ಆನ್ PC ಮಹಾಲ್ನೋಬಿಸ್ ಮಾಡೆಲ್. ಏನರ ಮೇಲೆ ಫೋಕಸ್ ಮಾಡ್ತೀವಿ? ರ್ಯಾಪಿಡ್ ಇಂಡಸ್ಟ್ರಿ ಅಥವಾ ಹೆವಿ ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಮಾಡ್ತೀವಿ. 7th 5-year ಪ್ಲ್ಯಾನ್ 1985 to 1990 ಬಿಫೋರ್ ಎಕನಾಮಿಕ್ ರಿಫಾರ್ಮ್ಸ್. 4th 5-year ಪ್ಲ್ಯಾನ್ ಹೇಳಿದ್ದೀನಿ. 6th 5-year ಪ್ಲ್ಯಾನು, ಇದು 6th 5-year ಪ್ಲ್ಯಾನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಅದು ಯಾವ ಟೈಮ್ ಫ್ರೇಮಲ್ಲಿ ಆಗಿದ್ದು? 1979ಇಂದ 1984, ಓಕೆನಾ? ಈ ಒಂದು ಡೇಟಲ್ಲಿ, ಈ ಒಂದು ಸಮಯದಲ್ಲಿ 1982 ಜುಲೈ 12, 1972 ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಆಗುತ್ತೆ, ಅದೇ ನಬಾರ್ಡ್. ಸೊ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ ನಬಾರ್ಡ್ ಯಾವ ಒಂದು 5-year ಟರ್ಮಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳ್ತಾರೆ. ಸೊ 6th 5-year ಪ್ಲ್ಯಾನಲ್ಲಿ ನಬಾರ್ಡು ಎಸ್ಟಾಬ್ಲಿಷ್ ಆಯಿತು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೇಜರ್ ಫ್ಯಾಕ್ಟರ್ ದಟ್ ಹ್ಯಾಸ್ ಫೆಸಿಲಿಟೇಟ್ ಗ್ಲೋಬಲೈಸೇಷನ್ಗೆ ಯಾವ ಒಂದು ಫ್ಯಾಕ್ಟರ್ ಹೆಲ್ಪ್ ಮಾಡ್ತು ಅಂತ? ಐಸೋಲೇಷನ್ ಇಸ್ ಪಾಲಿಸಿ ಅಂದರೆ ನಾವು ಇನ್ನೂ ಜಾಸ್ತಿ ಪಾಲಿಸೀಸ್ ಮಾಡೋದ್ವಾ ಅಂತ, ಓಕೆನಾ? ಕೂಡಾಕೋದ್ವಾ ಅಂದರೆ ಲಿಮಿಟೆಡ್ ಮಾಡ್ಕೊಂಡು ಜಾಸ್ತಿ ಲಿಮಿಟೆಡ್ ಮಾಡ್ಕೊತ ಇಲ್ಲ. ನಾವು ಪಾಲಿಸೀಸ್ನ LPG ರಿಫಾರ್ಮ್ಸ್, ಮುಂಚೆ ನಮಗೇನಿತ್ತು ಲೈಸೆನ್ಸ್ ರಾಜ್ ಅಂತ ಇತ್ತು.
ಓಕೆನಾ. ಲೈಸೆನ್ಸ್ ರಾಜ್ ಅಂದರೆ ನಾವು ಏನೇ ಒಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿ, ಒಂದು ಕಂಪ್ನಿ ಮಾಡೋಕ್ಕಾಗಲಿ ನಮ್ಮ ಭಾರತದಲ್ಲಿ ನಾವು ಲೈಸೆನ್ಸ್ ತೊಗೊಳ್ಳೇಬೇಕಾಯಿತು. ಸೊ ಇದರಿಂದ ಏನಾಯ್ತಿತ್ತು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಡಿಮೆ ಆಗ್ತಿತ್ತು. ಬಿಕಾಸ್ ಜಾಸ್ತಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಯಿತು, ಗೋರ್ಮೆಂಟ್ಗೆ ಎಲ್ಲ ಥರದ ಒಂದು ಪರ್ಮಿಷನ್ನ ತೊಗೋಬೇಕಾಯಿತು. ಇದರಿಂದ ನಮಗೆ ಏನಾಯ್ತಿತ್ತು, ಬಿಸ್ನೆಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಕಡಿಮೆ ಬಿಸ್ನೆಸ್ ಆಗ್ತಾಯಿತ್ತು, ಮತ್ತು ಯಾವುದೇ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗ್ತಿರಲಿಲ್ಲ. ಈ ಒಂದು LPG ರಿಫಾರ್ಮ್ಸ್ ಆದಮೇಲೆ ಏನಾಯಿತು, ಲಿಬರಲೈಸೇಷನ್ ಅಂದರೆ ಎಲ್ಲ ಒಂದು ಕಂಪನಿಗಳು, ಯಾವುದೇ ಒಂದು ಆರ್ಗನೈಸೇಷನು ಫಾರಿನ್ ಕಂಟ್ರೀಸ್ ಜೊತೆಗೆ ಕೊಲ್ಯಾಬ್ ಆಗೋಕ್ಕೆ ಅವಶ್ಯಕತೆ ಆಯಿತು. ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗೆ ಅಲೋ ಮಾಡಿದರು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ಗೂ ಅಲೋ ಮಾಡಿದ್ರು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಬೇರೆ ಒಂದು ದೇಶ ನಮ್ಮ ಭಾರತಕ್ಕೆ ಬಂದು ಅವರ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರೆ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ನಮ್ಮ ಇಂಡಿಯನ್ ಸ್ಟಾಕ್ಸ್ಗಳಲ್ಲಿ ಬೇರೆ ಒಂದು ದೇಶ ಇನ್ವೆಸ್ಟ್ ಮಾಡೋದನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಈಗ ನಮಗೆ ಬೇರೆ ದೇಶದಿಂದ ಹಣಗಳು ಬರೋಕ್ಕೆ, ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಗ್ಲೋಬಲೈಸೇಷನ್ ಆದಮೇಲೆ. ಸೊ ಈಗ ಯಾವುದೊಂದು ಫ್ಯಾಕ್ಟರ್ ಫೆಸಿಲೇಟ್ ಮಾಡುತ್ತೆ, ರ್ಯಾಪಿಡ್ ಇಂಪ್ರೂವ್ಮೆಂಟ್ಸ್ ಇನ್ ಟೆಕ್ನಾಲಜಿ, ಇನ್ಕ್ರೀಸ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಬ್ಯಾರಿಯರ್ಸ್. ಇಲ್ಲ, ಟ್ರೇಡ್ ಬ್ಯಾರಿಯರ್ಸ್ ಏನೂ ಇನ್ಕ್ರೀಸ್ ಆಗಿಲ್ಲ, ಬಿಕಾಸ್ ನಾವು ಬೇರೆ ಬೇರೆ ಒಂದು ದೇಶಗಳ ಜೊತೆ ಎಲ್ಲ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ದೋ. ಡಿಕ್ಲೈನ್ ಇನ್ ಮಲ್ಟಿನ್ಯಾಷನಲ್ ಕೋಆಪ್ರೇಷನ್, ಇದು ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ನಾವು ಬೇರೆ ಬೇರೆ ಒಂದು ದೇಶಗಳ ಜೊತೆ ನಮ್ಮ ಕೋಆಪ್ರೇಷನ್ ಇನ್ಕ್ರೀಸ್ ಆಯಿತು, ಡಿಕ್ಲೈನ್ ಆಗಿಲ್ಲ. ಐಸೋಲೇಟಿಂಗ್ ಪಾಲಿಸಿ ಎಲ್ಲ ಮಿಕ್ಕಿದ ಏನಂದರೆ ರ್ಯಾಪಿಡ್ ಇಂಪ್ರೂವ್ಮೆಂಟ್ಸ್ ಇನ್ ಟೆಕ್ನಾಲಜಿ. ಈಗ ಫಾರ್ ಎಕ್ಸಾಂಪಲ್ ನಾವು USA ಜೊತೆಗೆ USA ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತು ನಮ್ಮ ಇಂಡಿಯಾದಲ್ಲಿ, ಅವ್ರ ಟೆಕ್ನಾಲಜಿನೂ ಅವ್ರನ್ನೂ ಇಲ್ಲಿ ತಗೊಬರ್ತಾರೆ. ಓಕೆನಾ, ನಮ್ಮ ಇಂಡಿಯಾಗೆ ಅವ್ರ ಟೆಕ್ನಾಲಜಿನೂ ಅವರು ತಗೊಬರ್ತಾರೆ, ನಮ್ಮ ಇಂಡಿಯಾಗೂ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನಮ್ಮ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಯಿತು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ಟರ್ಷರಿ ಸೆಕ್ಟರ್ ಆಫ್ ದ ಎಕಾನಮಿ. ನೋಡಿ, ನಾನು ನೆನ್ನೆ ಹೇಳಿದೆ, ಮತ್ತೆ ಅದೇ ಕ್ವಶನು, ಟರ್ಷರಿ ಸೆಕ್ಟರ್ ಆಫ್ ದ ಎಕಾನಮಿ. ಮ್ಯಾನುಫ್ಯಾಕ್ಚರಿಂಗು ಸೆಕೆಂಡರಿ ಸೆಕ್ಟರು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಹೆಲ್ಪ್ ಮಾಡೋದು, ಸೊ ಇದನ್ನು ಸರ್ವಿಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರೆಸ್ಟ್ರಿ ಪ್ರೈಮರಿ ಸೆಕ್ಟರ್ ಆಗಿ ಬರುತ್ತೆ. ಎಲೆಕ್ಟ್ರಿಸಿಟಿ ಸಪ್ಲೈ ಸರ್ವಿಸಸ್, ಇದು ನಮಗೆ ಕನ್ಫ್ಯೂಷನ್ ಆಗೋಕ್ಕೆ ಕೊಟ್ಟಿರ್ತಾರೆ. ಎಲೆಕ್ಟ್ರಿಸಿಟಿ ಸಪ್ಲೈ ಸರ್ವಿಸಸ್, ನಾವು ಸರ್ವಿಸಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾವು ಜನರೇಟ್ ಮಾಡಬೇಕು ಎಲೆಕ್ಟ್ರಿಸಿಟಿನ, ಅಂದರೆ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಥರ. ಸೊ ಇದು ಕಮ್ಸ್ ಅಂಡರ್ ದ ಸೆಕೆಂಡರಿ ಸೆಕ್ಟರ್. ಯಾವ ಸೆಕ್ಟರಲ್ಲಿ ಬರುತ್ತೆ? ಸೆಕೆಂಡರಿ ಸೆಕ್ಟರಲ್ಲಿ ಬರುತ್ತೆ. ನೆಕ್ಸ್ಟ್, ಆಸ್ ಪರ್ ದ ಸೆನ್ಸಸ್ 2011, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರೀಮ್ಸ್ ಆಫ್ ಮೈಗ್ರೇಷನ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್. ಯಾವ ಒಂದು ಸ್ಟ್ರೀಮ್ಸ್ ಆಫ್ ಮೈಗ್ರೇಷನ್ನು ಹೈಯೆಸ್ಟ್ ಪರ್ಸೆಂಟೇಜ್ ಐತಂತೆ ಅಂತ ಸೆನ್ಸಸ್ 2011 ಪ್ರಕಾರ ಕೇಳಿದ್ದಾರೆ. ಇಟ್ ಈಸ್ ರೂರಲ್ ಟು ರೂರಲ್, ರೂರಲಿಂದ ರೂರಲ್ ಮೈಗ್ರೇಷನ್ಗೆ ಹೈಯೆಸ್ಟ್ ಪರ್ಸೆಂಟೇಜು ಜಾಸ್ತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸಾಲ್ಟಿಯೆಸ್ಟ್ ವಾಟರ್ ಬಾಡಿ ಬಾರ್ಡರಿಂಗ್ ಜಾರ್ಡನ್ ಇನ್ ದ ಈಸ್ಟ್ ಆ್ಯಂಡ್ ದ ಇಸ್ರೇಲ್ ಇನ್ ದ ವೆಸ್ಟ್. ಈ ಕ್ವಶನ್ ಯಾಕೆ ಕೇಳಿದ್ದಾರೆ ಅಂದರೆ ಇದು ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನ್ನು. ಬಿಕಾಸ್ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್, ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ಟೈನ್ ಮಧ್ಯೆ ಯುದ್ಧ ನಡೀತಿತ್ತು. ಆ ಒಂದು ಟೈಮಲ್ಲಿ ಈ ಒಂದು ಪ್ಲೇಸು ಇಂಪಾರ್ಟೆಂಟ್ ಆಗಿತ್ತು. ಯಾವುದು ಅಂದರೆ ಡೆಡ್ ಸಿ. ಓಕೆನಾ, ನಾವು ಕ್ವಶನ್ಸ್ ಏನಾದ್ರು ಈ ಒಂದು ಪ್ಲೇಸ್ ಈಗ ಒಂದು ಡೆಡ್ ಸಿ ಇಂಪಾರ್ಟೆಂಟ್ ಅಂತ ಅಂದರೆ ಅದ್ರ ಸುತ್ತಮುತ್ತ ಇರೋ ಕಂಟ್ರಿಗಳನ್ನ ನಾವು ನೋಡ್ಕೋಬೇಕು. ಇವಾಗ ಜಾರ್ಡನ್, ನಾರ್ತ್ ವೆಸ್ಟಲ್ಲಿ ಜಾರ್ಡನ್ ಇದೆ, ಮತ್ತು ಸಿರಿಯಾ ಏನು ಬಾರ್ಡರಿಂಗ್ ಕಂಟ್ರಿ ಅಲ್ಲ. ಇಸ್ರೇಲ್ ಮತ್ತು ಜಾರ್ಡನ್ ಡೆಡ್ ಸಿಗೆ ಬಾರ್ಡರಿಂಗ್ ಕಂಟ್ರಿ. ಓಕೆನಾ, ಸೊ ಕ್ವಶನ್ ಪ್ಲೇಸಸ್ ಮೇಲೆ ಈ ಥರ ಕೇಳ್ತಾರೆ. ದಿವಿಹಿ ಈಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ವಿಚ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ. ದಿವಿಹಿ ಅಂತ ಒಂದು ಲ್ಯಾಂಗ್ವೇಜು ಯಾವ ಕಂಟ್ರಿದು? ಮಾಲ್ಡೀವ್ಸ್ದು. ಓಕೆನಾ, ನಮ್ಮ ಭಾರತದ ಸುತ್ತಮುತ್ತ ಯಾವ್ಯಾವ ಕಂಟ್ರೀಸ್ ಇರುತ್ತೆ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ಮಯನ್ಮಾರ್, ಶ್ರೀಲಂಕಾ, ಬಾಂಗ್ಲಾದೇಶ. ಓಕೆನಾ, ಈ ಥರ ಒಂದು ಕಂಟ್ರೀಸ್, ಸರೌಂಡಿಂಗ್ ಕಂಟ್ರೀಸಲ್ಲಿ ಅವ್ರ ನ್ಯಾಷನಲ್ ಲ್ಯಾಂಗ್ವೇಜು, ಕರೆನ್ಸಿ, ಓಕೆನಾ, ಕರೆನ್ಸಿ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಈ ಥರ, ಮತ್ತು ಅವ್ರ ಕ್ಯಾಪಿಟಲ್ ಯಾವುದು, ಮತ್ತು ಅವರು ಅಲ್ಲಿ ಈ ಕಂಟ್ರಿಲಿ ಯಾವುದಾದ್ರು ಪ್ರೈಮ್ ಮಿನಿಸ್ಟರ್ ಆಯ್ಕೆ ಆಗಿದ್ರೆ, ಅಂದರೆ ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಆಗಿದೆ, ಅವ್ರ ಪ್ರೈಮ್ ಮಿನಿಸ್ಟರ್ ನೇಮ್ ಯಾರು ಏನು ಅಂತ ತಿಳ್ಕೊಬೇಕಾಗುತ್ತೆ. ಸೊ ದಿವೇಹಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಯಾವುದು? ಮಾಲ್ಡೀವ್ಸ್. ಇಲ್ಲಿ ನಿಮಗೆಲ್ಲ ಕೊಟ್ಟಿದ್ದೀನಿ. ಬಾಂಗ್ಲಾದೇಶ್ ಕ್ಯಾಪಿಟಲ್ ಢಾಕಾ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ? ಕರೆನ್ಸಿ ಯಾವುದು? ಬಾಂಗ್ಲಾದೇಶಿ ಥಾಕಾ. ಚೈನಾದು ಬೀಜಿಂಗ್ ರೆನ್ಮಿನ್ಬಿ ಯೂಸ್ ಮಾಡ್ತಾರೆ. ಮತ್ತು ಲ್ಯಾಂಗ್ವೇಜಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತಲೂ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಇದನ್ನು ಓದ್ಕೋಬೋದು, ಇಲ್ಲಾಂದರೆ ನೀವು ಒಂದು ಕಡೆ ಬರ್ಕುದ್ದು ಇಟ್ಕೋಬೋದು. ಹೂ ವಾಸ್ ದ ಮೋಸ್ಟ್ ಫೇಮಸ್ ಶಾಕಾ ರೂಲರ್ ನೋನ್ ಫಾರ್ ಇಸ್ ಇನ್ಸ್ಕ್ರಿಪ್ಷನ್ ಅಟ್ ಗಿರ್ನಾರ್. ಗಿರ್ನಾರಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಿಗುತ್ತೆ, ಯಾವುದು? ಜೂನಾಗರ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಯಾರು ಬರೆದಿದ್ದು ಅಂದರೆ ಯಾರು ಇದು ಮಾಡಿದಂದರೆ ರುದ್ರದಮನ.
ಇವನು ಜೂನಾಗರ್ ಇನ್ಸ್ಕ್ರಿಪ್ಷನ್ನ ಕೊಡ್ತಾರೆ. ಓಕೆನಾ, ಅದು ಎಲ್ಲಿರೋದು? ಗಿರ್ನಾರಲ್ಲಿ. ಈ ರುದ್ರದಮನ ಒಬ್ಬ ಶಾಖ ರೂಲರ್. ಓಕೆನಾ, 4th ಸೆಂಚುರಿ ಗಂಟ ರೂಲ್ ಮಾಡ್ತಾರೆ. ಯಾರು? ಶಾಖ ರೂಲರ್. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ರುದ್ರದಮನ. ಮಿಯಾಂಡರು, ಡೆಮಟಿಸು ಇವರೆಲ್ಲ ಮಿಲಿಂಡಾ ಪ್ಯಾನೋ. ಮಿಯಾಂಡರ್ಗೆ ಒಂದು ಕ್ವಶನ್ ಕೇಳ್ತಾರೆ. ಮಿಲಿಂಡಾ ಪ್ಯಾನೋ ಅಂದರೆ ಒಂದು ಬುದ್ಧಿಸ್ಟ್ ಟೆಕ್ಸ್ಟ್. ಓಕೆನಾ, ಇವರೆಲ್ಲ ಇಂಡೋ ಗ್ರೀಕ್ಸ್ ಅವರು. ಮಿಯಾಂಡರ್ ಮತ್ತು ಇವರೆಲ್ಲ ಇಂಡೋ ಗ್ರೀಕ್ಸ್. ಓಕೆ, ಮಿಯಾಂಡರ್ ಮತ್ತು ಒಂದು ಕಾನ್ವರ್ಸೇಷನ್ ಆಗುತ್ತೆ. ಮಿಯಾಂಡರ್ ಮತ್ತು ನಾಗಸೇನ. ಬುದ್ಧಿಸ್ಟ್ ಟೆಕ್ಸ್ಟು ಮಿಲಿಂಡಾ ಪ್ಯಾನೋ. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಆಲ್ ಇಂಡಿಯಾ ಮುಸ್ಲಿಂ ಲೀಗ್? ಆಲ್ ಇಂಡಿಯಾ ಮುಸ್ಲಿಂ ಲೀಗ ಫಸ್ಟು ಪ್ರೆಸಿಡೆಂಟ್ ಯಾರು ಅಂತ ಕರೀತಾರೆ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಯಾವ ಸ್ಥಾಪನೆ ಆಗಿದ್ದು? 1906. ಫಾರ್ಮೇಷನ್ ಮಾಡಿದ್ದು ಯಾರು? ಆಗಾ ಖಾನ್. ಆಗಾ ಖಾನ್ ಪ್ಲಸ್ ನವಾಬ್ ಖ್ವಾಜಾ ಸಲೀಮುಲ್ಲಾ. ಓಕೆನಾ, ಇವರಿಬ್ಬರು ಸೇರಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಫಾರ್ಮ್ ಮಾಡ್ತಾರೆ. ಏಕೆ ಫಾರ್ಮ್ ಮಾಡ್ತಾರೆ ಅಂದರೆ ಅವರು ಅಗೇನ್ಸ್ಟ್ ಆಗಿದ್ದರು. ಏನಕ್ಕೆ? ಆ್ಯಂಟಿ ಪಾರ್ಟಿಷನ್ ಮೂಮೆಂಟು. ಪಾರ್ಟಿಷನ್ ಆಫ್ ಬೆಂಗಾಲ್ ಐತಲ್ವಾ, ಬೆಂಗಾಲು ವೆಸ್ಟ್ ಬೆಂಗಾಲ್ ಒಂದು, ಈಸ್ಟ್ ಬೆಂಗಾಲ್ ಅಂತ ಇತ್ತಲ್ವಾ, ಆ ಮೂಮೆಂಟ್ಗೆ ಇವರು ವಿರುದ್ಧವಾಗಿದ್ದರು. ಓಕೆನಾ, ಈ ಒಂದು ಲೀಗಲ್ಲಿ ಯಾರಪ್ಪ ಫಸ್ಟು ಪ್ರೆಸಿಡೆಂಟ್ ಆಗಿದ್ರು ಅಂತಂದರೆ ಇಟ್ ಈಸ್ ಆಗಾ ಖಾನ್. ಓಕೆನಾ, ನೆಕ್ಸ್ಟ್ ಪ್ರೆಸಿಡೆಂಟು ಸಲೀಮುಲ್ಲಾ ಖಾನ್ ಆಗಿ ಇರ್ತಾರೆ. ನೇಮ್ ದ ವೈರಸ್ ಸ್ಪ್ರೆಡ್ ಬೈ ದ ಮಸ್ಕಿಟೋಸ್ ದಟ್ ಕಾಸಸ್ ಇನ್ಫ್ಲಮೇಷನ್ ಇನ್ ದ ಬ್ರೈನ್. ಬ್ರೈನಲ್ಲಿ ಯಾವುದೋ ಒಂದು ಇನ್ಫ್ಲಮೇಷನ್ ಕಾಸ್ ಆಗುತ್ತೆ ಒಂದು ಮಸ್ಕಿಟೋಯಿಂದ, ಯಾವುದು ಅಂತ ಕೇಳಿದರೆ. ಸೊ ನಮಗೆ ಈ ಥರ ಒಂದು ಕ್ವಶನ್ಸ್ ಕೇಳಿದಾಗ ನಾವು ಒಂದು ಟ್ರಿಕ್ ಯೂಸ್ ಮಾಡಬೇಕು, ಅದುವೇ ಆಪ್ಷನ್ ಎಲಿಮಿನೇಷನ್. ಓಕೆನಾ, ಆಪ್ಷನ್ನ ಎಲಿಮಿನೇಷನ್ ಟ್ರಿಕ್ ಯೂಸ್ ಮಾಡಬೇಕು. ಆಪ್ಷನ್ ಎಲಿಮಿನೇಷನ್ ಟ್ರಿಕ್, ಸರಿನಾ? ಇಲ್ಲಿ ನೋಡಿ, ಲಿಂಫಟಿಕ್ ಫಿಲರಿಸಿಸ್. ಲಿಂಫಟಿಕ್ಕು ಮತ್ತು ಲಿಂಫಟಿಕ್ ಅಂದರೆ ಬಾಡಿ ಮತ್ತು ಬ್ರೈನ್ಗೆ ಏನು ಸಂಬಂಧ, ಏನು ಲಿಂಕ್ ಇಲ್ಲ ಇಲ್ಲಿ. ಸೊ ಇದನ್ನು ಎಲಿಮಿನೇಷನ್ ಮಾಡ್ಬೋದು. ಇದು ಬಾಡಿ ಬಗ್ಗೆ ಮಾತಾಡ್ತೀವಿ, ನಾವು ಸ್ಪೆಸಿಫಿಕ್ಕಾಗಿ ಬ್ರೈನ್ ಬಗ್ಗೆ ಮಾತಾಡ್ತಿದ್ವಿ. ನೆಕ್ಸ್ಟು ಜಾಪನೀಸ್ ಎನ್ಸೆಫಲೈಟಿಸ್, ಇದನ್ನು ಹೋಲ್ಡ್ ಮಾಡೋಣ. ಯೆಲ್ಲೋ ಫೀವರ್ ವೈರಸ್ಸು ಅಂದರೆ ಜಾಂಡೀಸ್ ಅಂತ ಕರಿತೀವಿ. ಯೆಲ್ಲೋ ಫೀವರ್ ವೈರಸ್. ಜಾಂಡೀಸ್ ಎಲ್ಲಿ ಬರೋದು? ಕಿಡ್ನಿ ಅಥವಾ ಲಿವರಲ್ಲಿ ಕಾಣಿಸ್ಕೊಡುತ್ತೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ದೀವಿ. ನೆಕ್ಸ್ಟು ಫ್ರಾನ್ಸೆಲೆಸಾ ಟುರಲನಿಸಿಸ್, ಇದು ಒಂದು ಬ್ಯಾಕ್ಟೀರಿಯಾ. ನಾವು ಡಿಸೀಸ್ ಬಗ್ಗೆ ಓದಿದರೆ ನಮಗೆ ಗೊತ್ತಿರುತ್ತೆ, ಇದು ಒಂದು ಬ್ಯಾಕ್ಟೀರಿಯಾ. ಓಕೆನಾ, ಮತ್ತು ನೀವು ರಿಮೈನಿಂಗ್ ಆಪ್ಷನ್ ಯಾವುದು? ಜಾಪನೀಸ್ ಎನ್ಸೆಫಲೈಟಿಸ್. ನಮಗೆ ಇದರಿಂದನೂ ಇನ್ನೂ ಒಂದು ಗೊತ್ತಿರ್ಬೋದು. ಯಾರು ಸ್ವಲ್ಪ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಎನ್ಸೆಫಲೈಟಿಸ್ ಅಂತ ಎಲ್ಲಿ ಬರುತ್ತೆ? ಅದು ಒಂದು ಬ್ರೈನ್ ಪಾರ್ಟಲ್ಲಿ ಬರುತ್ತೆ. ಮೆನಿಂಗಾ ಎನ್ಸೆಫಲೈಟಿಸ್ ಬ್ರೈನ್ ಪಾರ್ಟಲ್ಲಿ ಬರುತ್ತೆ. ಸೊ ಇದರಿಂದನೂ ನಾವು ಕ್ವಶನ್ಗೆ ಆನ್ಸರ್ ಹುಡುಕ್ಬೋದು. ಸೊ ಈ ಒಂದು ಲೆಕ್ಚರ್ 2 ಸೀರೀಸ್ ಇಲ್ಲಿ ಎಂಡ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೆನ್ನೆ ಇಬ್ಬರು ಮೆಸೇಜ್ ಮಾಡಿದರು, ಸರ್ ನೀವು TCS ಪ್ಯಾಟ್ರನಲ್ಲಿ ಮಾಡ್ತಿದ್ದೀರಾ, ನಮ್ಗೆ ಈಕ್ವಿಡಿಟಿಗೆ ಏನು ಯೂಸ್ ಆಗುತ್ತೆ ಅಂತ. ಏನಂದರೆ TCS ಪ್ಯಾಟ್ರನಲ್ಲೂ ಇದೇ ಥರ ಕ್ವಶನ್ಸ್ ಕೇಳಿರೋದು, ಈಕ್ವಿಡಿಟಿ ಪ್ಯಾಟ್ರನಲ್ಲೂ ಸೇಮ್ ಥೀಮ್ಸ್ ಬಗ್ಗೆನೇ ಕೇಳಿರೋದು. ಆದರೆ ಮೋಡ್ ಆಫ್ ಕ್ವಶನಿಂಗ್ ಅಂದರೆ ಯಾವ ಥರ ಕ್ವಶನ್ ಕೇಳ್ತಿದ್ದಾರೆ, ವೆರೈಟಿ ಆಫ್ ಆಸ್ಕಿಂಗ್ ಕ್ವಶನ್ ಅದೊಂದು ಮಾತ್ರ ಚೇಂಜ್ ಆಗಿದೆ. ಅದು ಬಿಟ್ಟರೆ ಕಾನ್ಸೆಪ್ಟ್ಸ್ ಎಲ್ಲ ಸೇಮೇ ಇದೆ. ಓಕೆನಾ, ನೀವೇನು ಯೋಚನೆ ಮಾಡ್ಕೋಬೇಡಿ. ಈ ಒಂದು PYQ ಸೀರೀಸಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಿದ್ರೆ ಕನ್ಸಿಸ್ಟೆಂಟಾಗಿ 15 to 20 ಲೆಕ್ಚರ್ಸ್ ಮಾಡ್ತೀನಿ. ಆ ಒಂದು 20 ಲೆಕ್ಚರ್ಸ್ ನೋಡ್ಕೊಂಡೋಗಿ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ 20 ಕ್ವಶನಲ್ಲಿ ಮೋರ್ ದ್ಯಾನ್ 50 ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೋದು. ಓಕೆನಾ, ಥ್ಯಾಂಕ್ ಯು ಎವ್ರಿ ಒನ್, ಕೀಪ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ಶೇರ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್.